ಓಕೆ. ಇನ್ನು ಶಾಕಿಂಗ್ ಆ್ಯಕ್ಚುಲಿ ರಿಯಾಕ್ಷನ್ಸ್ ಲೈಕ್ ಅಂದರೆ ಎಲಿಮಿನೇಟ್ ಆಗಿ ಬಂದಂತಹ ಕಂಟೆಸ್ಟೆಂಟ್ಸ್ಗಳಲ್ಲಿ ಅಂತಂದರೆ ಮಾಳು ಅಣ್ಣ ಅವರು. ಅಂದರೆ ಹಿ ವಾಸ್ ಲೈಕ್ ವೆರಿ ಫ್ಯೂರಿಯಸ್, ನಾನೇ ಗೆಲ್ಲಬೇಕಿತ್ತು, ಅದು ಹೆಂಗೆ ಬಂದೆ ನಾನು ಆಚೆಗೆ, ಆ ಥರದ್ದೆಲ್ಲ ಸಿಕ್ಕಾಬಟ್ಟೆ ಅವರು ಫ್ಯೂರಿಯಸ್ ಆಗಿದ್ದು ಹೊರಗೆ ಬಂದಮೇಲೆ. ನನಗೆ ಅಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ. ನಿಮಗೆ ಅಟ್ಲೀಸ್ಟ್ ಈಗ ನೀವು ಆಚೆ ಬಂದಿದ್ದೀರಾ, ಬೇರೆಯವ್ರ ಹೆಸರು ಹೇಳಿ ಯಾರು ಗೆಲ್ತಾರೆ ಅಂದರೆ ಇಲ್ಲ ನಾನೇ ಗೆಲ್ಲಬೇಕಾಗಿತ್ತು ಅಂತಾರೆ. ಆ ಥರ ಅವ್ರು ಇದು ಮಾಡಿದರು. ಪ್ಲಸ್ ಸ್ಪಂದನ ಅವ್ರಿಗಿಂತ ನಂಗೆ ಚೆನ್ನಾಗಿತ್ತು ರೀ ಫಾಲೋವರ್ಸು, ಅದು ಹೆಂಗೆ ಅವ್ರಿಗಿಂತ ಚೆನ್ನಾಗಿ ಆಟ ಆಡಿದ್ರಿ ಅಂತೆಲ್ಲ ಹೇಳಿದ್ರು ಅವರು. ಏನು ಅನಿಸುತ್ತೆ ಅವ್ರದ್ದು ರಿಯಾಕ್ಷನ್ ಬಗ್ಗೆ? ಅಂದರೆ ನಂಗೆ ಅವ್ರ ರಿಯಾಕ್ಷನ್ನು ಹಾನೆಸ್ಟ್ಲಿ ಅವ್ರು ಅಷ್ಟು ಕಾನ್ಫಿಡೆಂಟ್, ಅವ್ರಿಗೆ ಫಾಲೋವರ್ಸ್ ಇದ್ದಾರೆ. ನಂಗೆ ಫಸ್ಟ್ ವೀಕೆ ಅವರು ಹೇಳ್ತಾ ಇದ್ರು ಇದ್ದಾರೆ. ಆಮೇಲೆ ಸುಮ್ಮನೆ ಬಿಲ್ಡಪ್ ಕೊಡೋಕ್ಕೆ ಹೇಳೋ ಅಂಥ ವ್ಯಕ್ತಿತ್ವ ಅವ್ರದ್ದು ಅಲ್ವೇ ಅಲ್ಲ, ಅವ್ರು ಜೆನ್ಯೂನ್ ಆಗೇ ಹೇಳ್ತಾರೆ ಏನೇ ಇದ್ರು. ಸೊ ಆ ಕಾನ್ಫಿಡೆನ್ಸಲ್ಲಿ ಏನು ಹೇಳಿದ್ದಾರೆ ಇವಾಗ ನಾನು ಹಾನೆಸ್ಟ್ಲಿ ನೋಡಿಲ್ಲ, ಬಟ್ ಆ ಕಾನ್ಫಿಡೆನ್ಸಲ್ಲಿ ಮನೆ ಒಳಗಡೆನೇ ಇದೇ ಮಾತು ಹೇಳಿದರೆ 100% ಅವ್ರು ಟಾಪ್ 5 ಇರ್ತಿದ್ರು. ಓಕೆ. ಪರ್ಟಿಕ್ಯುಲರ್ಲಿ ಅಂದರೆ ಆ ಮನೆ ಮಗಳು ವಿಷಯ ಯಾಕೆ ಕೆಲವರಿಗೆ ಅನಿಸಿದೆ ಹೊರಗಡೆ ಅಂತಂದರೆ, ಅಲ್ಲೊಂದು 3 ವೀಕ್ಸ್ 4 ವೀಕ್ಸ್ ಗೆಸ್ಟ್ಗಳು ಬಂದಾಗ ಸ್ವಲ್ಪ ಅಲ್ಲಿ ಎಲಿಮಿನೇಷನ್ಸ್ ಆಗಲ್ಲ. ಫಸ್ಟ್ ಏನೋ ಅಭಿ ಅವರು ಹೋಗ್ತಾರೆ, ನೀವಿಬ್ಬರು ಕ್ಯಾಪ್ಟನ್ ಆದಾಗ. ಅದಾದಮೇಲೆ 3 ವಾರ ಎಲಿಮಿನೇಷನ್ ಆಗಲ್ಲ, ಬಟ್ ನೀವು ನಾಮಿನೇಟ್ ಆಗಿರ್ತೀರ ಆ ಟೈಮಲ್ಲಿ. ಸೊ ಬೇಕು ಅಂತಲೇ ಅಂದರೆ ಮಾಡಿದ್ರೆ ಅದು ಜನಗಳಿಗೆ ಗೊತ್ತಲ್ಲ, ಎಲ್ಲ ಥರನೂ ಮಾತಾಡ್ತಾರೆ. ಸೊ ಅಲ್ಲಿ ಅಂದರೆ ಮೆಜಾರಿಟಿ ಅಂದರೆ 6 ವೀಕ್ಸ್ ಬ್ಯಾಕೆ ಬರಬೇಕಿತ್ತು ಅಂತೆಲ್ಲ ಹೇಳೋರು ಇದ್ದಾರೆ. ಫೈನಲಿ ಅಂತ ಹೇಳಿದವರು ಇದ್ದಾರೆ ಆ್ಯಕ್ಚುಲಿ ಆಚೆ ಬಂದಮೇಲೆ. ನಿಮಗೆ ನಿಮ್ಮ ಪ್ರಕಾರ ಯಾಕೆ ಇವಾಗ ಆಚೆ ಬಂದಿದ್ದೀರಾ ಅಂತ ಅನಿಸುತ್ತೆ? ಪ್ಲಸ್ ಅವ್ರದ್ದು ರಿಯಾಕ್ಷನ್ಸ್ ಬಗ್ಗೆ ಜನಗಳು ಕೆಲವರು ಏನೆಲ್ಲ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅವ್ರು ಯಾಕೆ ಹಂಗೆ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ? ಅಂದರೆ ನನಗೆ ಅಂದರೆ ನಾವು ಒಳಗಡೆ ಕೂತ್ಕೊಂಡು ಜಡ್ಜ್ ಮಾಡಬೇಕಾದ್ರೆ ಈ ವಾರ ಪರ್ಟಿಕ್ಯುಲರ್ಲಿ ನಾನು ಎಫರ್ಟ್ ಹಾಕ್ತೀನಿ. ರಾಶಿಕಾನು ತುಂಬ ಚೆನ್ನಾಗಿ ಆಡ್ತಾಳೆ. ನನಗೂ ಅವಳಿಗೂ ಟಾಸ್ಕ್ ಬಿದ್ದಾಗ್ಲೂ ಐ ಫೆಲ್ಟ್ ಅವಳೇನಾದ್ರು ಆ ಟಾಸ್ಕು ಆಡಿ ಅಥವಾ ಪ್ರೀವಿಯಸ್ ಸ್ಪಾಂಜ್ ಟಾಸ್ಕಲ್ಲೂ ಅವಳೇನಾದ್ರು ಸೋತಿ ಕ್ಯಾಪ್ಟನ್ಸಿ ಒಟ್ಟಕ್ಕೆ ಹೋಗಿಲ್ಲ ಅಂದಿದ್ರೆ ಐ ಥಿಂಕ್ ಈ ವಾರ ಅವಳು ಹೊರಗಡೆ ಬರ್ತಿಲ್ಲ ಅನ್ಸುತ್ತೆ. ಅವಳ ಪರ್ಫಾರ್ಮೆನ್ಸ್ ಕೂಡ ಈ ವಾರ ಸೂರಜ್ ಹೋದ್ಮೇಲೆ ಶಿ ಟ್ರೈ ಟು ಮಿಂಗಲ್ ಎಲ್ಲರ ಜೊತೆನೂ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಟಾಸ್ಕ್ ಪರ್ಸ್ಪೆಕ್ಟಿವ್ ಅಲ್ಲಿ ಶಿ ಡಿಡ್ ಬೆಟರ್ ದ್ಯಾನ್ ಮೀ. ನನ್ನ ಅನಾಲಿಸಿಸ್ ಒಳಗಡೆಯಿಂದ, ನನ್ನ ಅನಾಲಿಸಿಸ್ ಪ್ರಕಾರ. ಇಲ್ಲಾಂದ್ರೆ ಇಫ್ ನಾಟ್ ಫಾರ್ ದ್ಯಾಟ್ ಅವಳು ಹೊರಗೆ ಬರ್ತಿದ್ಲು, ನಾನು ಇರ್ತಿದ್ದೆ ಅಂತ ಇರ್ತಿದ್ರಿ. ಬಟ್ ಈಗ ಜನಗಳು ಆ ಥರ ಲೈಕ್ 6 ವೀಕ್ಸ್ ಬ್ಯಾಕೆ ಆಗಬೇಕಾಗಿತ್ತು, ಈಗ ಬಂದಿದ್ದಾರೆ ಫೈನಲಿ ಅಂತ ಅಂದ್ಕೊಳ್ತಿದಾರಲ್ಲ, ಯಾಕೆ ಆ ಥರ ಅಂದ್ಕೊಳ್ಳೋದು? ಅಂದರೆ ಮಧ್ಯ ನೋ ಎಲಿಮಿನೇಷನ್ ನಾಮಿನೇಟ್ ಆಗಿರೋದಕ್ಕಂತೂ ಮಾಡಲ್ಲ. ಯಾಕಂದರೆ ಶೋ ಪ್ಯಾಟರ್ನ್ ಏನಿರುತ್ತೆ, ಅವ್ರು ಯಾರೋ ಇಬ್ಬರನ್ನ ಕಳಿಸಿರ್ತಾರೆ, ಇಬ್ಬರನ್ನ ಸೀಕ್ರೆಟ್ ರೂಮ್ ಹಾಕಬೇಕು ಅಂತಿರ್ತಾರೆ. ಸೊ ಆಲ್ ದ್ಯಾಟ್ ವೀಕ್ ನಾನು ನಾಮಿನೇಟ್ ಆಗಿದ್ರು ಐ ಡೋಂಟ್ ನೋ, ನನಗೋಸ್ಕರ ನೋ ಎಲಿಮಿನೇಷನ್ ಅಂತೂ ಮಾಡಲ್ಲ. ಶೋ ಪ್ಯಾಟರ್ನ್ ಇದ್ದಿದ್ದೆ ಹಂಗೆ, ಅದು ಎಲ್ಲರೂ ನೋಡಿದ್ದಾರೆ ಕೂಡ. ಆ್ಯಂಡ್ 6 ವೀಕ್ಸ್ ಮುಂಚೆನೇ ಅದೇ ನಾನು ಫಸ್ಟೇ ಹೇಳ್ದಂಗೆ ನನಗೂ ಎಕ್ಸ್ಪೆಕ್ಟೆಡ್ ಲಿಸ್ಟಲ್ಲಿ ಫಿನಾಲಿಸ್ಟಲ್ಲಿ ಯಾರ್ಯಾರೋ ಇದ್ರು. ಬಟ್ ಎವ್ರಿ ವೀಕ್ ಆ ಡೈನಮಿಕ್ಸ್, ಮನೆ ಡೈನಮಿಕ್ಸು ಚೇಂಜ್ ಆಗುತ್ತೆ. ಆ್ಯಂಡ್ ಯಾವುದೋ ಒಂದು ಇನ್ಸ್ಟೆನ್ಸಲ್ಲಿ ಜನಕ್ಕೆ ಇಷ್ಟ ಆಗಿರ್ತೀವಿ. ನನ್ನ ಪ್ರಕಾರ ನಾನು ಇಷ್ಟು ವಾರ ಇದ್ದಿದ್ದು ಕೂಡ ನಾನು ಏನು ಕಾರಣಗಳು ಕೊಡ್ತಿದ್ದೆ ಅದರಿಂದನೇ. ಯಾಕಂದರೆ ನಾನು ಏನು ಹಿಂದೆ ಅಂತೂ ಸುಮ್ಮನೆ ಲೂಸ್ ಟಾಕ್ಸ್ ಮಾಡೋದು ಅದು ನಾನು ಯಾವತ್ತೂ ಮಾಡಿಲ್ಲ. ಅದು ಐ ಡೋಂಟ್ ನೋ. ಆಮೇಲೆ ನಾನು ಏನೇ ಹಿಂದೆ ಮಾತಾಡಿದ್ರು ಐ ವುಡ್ ಮೇಕ್ ಶ್ಯೂರ್, ಯಾಕಂದರೆ ಕುತ್ಕೊಂಡಾಗ ಒಪಿನಿಯನ್ ಶೇರ್ ಮಾಡ್ಕೋತಾ ಇದ್ವಿ. ಆ ಒಪಿನಿಯನ್ ಹಿಂದೆ ಮಾತಾಡಿರೋದು ಮುಂದೆನೂ ತಲುಪಿಸ್ಬೇಕು ಅನ್ನೋದು ನನ್ನ ಕಾನ್ಸ್ಟೆಂಟಾಗಿ ಒಂದು ತಲೆಯಲ್ಲಿತ್ತು. ಯಾಕಂದರೆ ನಾನು ಹಿಂದೆ ಮಾತಾಡ್ಕೊಂಡೆ, ನಾನು ಮುಂದೆ ಹೇಳಿಲ್ಲ ಅನ್ನೋ ಥರ ಆಗಬಾರ್ದು ಅಂತ. ನಾನು ಹಿಂದೆ ಏನು ಒಪಿನಿಯನ್ ಇತ್ತು ಅದನ್ನು ಅವ್ರ ಮುಂದೆ ಹೇಳ್ತಿದ್ದೆ. ಇಫ್ ನಾಟ್ ವೀಕೆಂಡಲ್ಲಿ ನಾನು ಕೈ ಎತ್ಬಿಟ್ಟೆ ಹೇಳ್ತಾ ಇದ್ದೆ. ನನಗೆ ಅದು ಮೋಸ್ಟ್ ಆಗಿರೋದು ಸೂರಜ್ ರಾಶಿಕಾ ಕೇಸಲ್ಲಿ. ಬಿಕಾಸ್ ಅವ್ರ ಮೇಲೆ ನಂಗೆ ಏನು ಒಪಿನಿಯನ್ ನಾವು ಡಿಸ್ಕಸ್ ಮಾಡ್ತೀವಿ ಅದನ್ನು ಇಡೀ ಮನೆ ಮುಂದೆ, ಸುದೀಪ್ ಸರ್ ಮುಂದೆ ನಾನು ಹೇಳ್ತಿದ್ದೆ. ಸೊ ದಟ್ ಈಸ್ ದ ರೀಸನ್. ಯಾಕೆಂದರೆ ಹಿಂದೆ ಏನೋ ಕುತ್ಕೊಂಡು ಮಾತಾಡೋದು, ಗಾಸಿಪ್ ಮಾಡಿ ಒಂಥರ ಐ ವಾಸ್ ನಾಟ್ ದ್ಯಾಟ್ ಥ್ರೂ ಔಟ್. ಅದಕ್ಕೆ ನಾನು 6 ವೀಕ್ಸ್ ಮುಂಚೆ ಬಂದಿಲ್ಲ, ಇವಾಗ ಬಂದಿದ್ದೀನಿ ಅಂತ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.